ನಾವಿವತ್ತು ಮಾಡ್ತಾ ಇರೋ ಒಂದು ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಖಾರ ಮತ್ತು 2 ಲಿಂಬೆ ಅಂದರೆ 1 ಹಿಡಿಯಷ್ಟು ಹುಣಸೆ ಹಣ್ಣು, ಅದನ್ನು ನೀರಿನಲ್ಲಿ ನೆನೆಸಿದ್ದೇನೆ. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಇವಾಗ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲು ನಾವು ಒಂದು 2 ಅವರ್ಸ್ ನೆನೆಸಿರುವಂಥ ಹುಣಸೆ ಹಣ್ಣನ್ನು ಸ್ವಲ್ಪ ಇದನ್ನು ಕಿವುಚ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಿವುಚ್ಕೋಬೇಕು. ಇದು ಚೆನ್ನಾಗಿ ನೆಂದಿರೋದ್ರಿಂದ ಚೆನ್ನಾಗಿ ಅದರಲ್ಲಿರುವ ರಸ ಎಲ್ಲ ಬಿಡುತ್ತದೆ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಲ್ಲ ಅವರು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೆಸಿಪಿ ನನಗೆ ಇಷ್ಟವಾದಂಥ ರೆಸಿಪಿ. ಎಂಡ್ವರೆಗೂ ನೋಡಿ ಏನು ಮಾಡ್ತಾ ಇದ್ದೇನೆ ಅಂತ. ನೋಡಿ, ಹುಣಸೆ ಹಣ್ಣಿನ ಪಲ್ಪ್ ಈ ರೀತಿಯಾಗಿ ಅದನ್ನು ಕಿವುಚ್ಕೊಂಡು ತೆಗಿತಾ ಹೋಗಬೇಕು. ಇವಾಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಿಸಿರಿ. ಇದಕ್ಕೆ ಸ್ವಲ್ಪ ಜೀರಿಗೆ, ನೋಡಿ ಹುಣಸೆ ಹಣ್ಣಿನ ಪಲ್ಪ್ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ. ಯಾಕಂದರೆ ಇದು ಕುದಿತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಸ್ವಲ್ಪ ಖಾರ, ಇಷ್ಟು ಖಾರ, ಸ್ವಲ್ಪ ಉಪ್ಪು, ಹಾಗೆ ನಾವೇನು ಇಟ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನು ಹಾಕ್ಕೊಳ್ಬೇಕು. ಬೆಲ್ಲ ಹಾಕಿ ತಿರ್ಗ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಬೇಕು. ಆದರೆ ಕುದಿ ಬರುತ್ತೆ ಸ್ವಲ್ಪ. ನಾನು ತೋರಿಸ್ತೀನಿ ನೆಕ್ಸ್ಟು ಯಾವ ಥರ ಅಂಥೇಳಿ ಅವಾಗ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಕುದೀತಾ ಬರಬೇಕು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕನ್ಸಿಸ್ಟೆಂಟ್ ಇರುವಾಗ ನಾವು ಇದರ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ.